वास्तव न्यूज में स्वागत है आपका। मैं सरदार। बेलगांव जिला चिक्कोडी तालुका था, अब तालुका ही है, मगर कई सालों से वहाँ के कई लोग, कहीं सूफी संत, वहाँ के न जाने माने लोग, ताकि ये एक जिला बन जाए, ताकि इसके विरोध कोई भी खड़ा तो नहीं है, मगर जिला बनने के लिए कुछ लोगों को दिक्कत क्यों है। मगर यहाँ पर प्रेस मीट रखा गया है ताकि बेलगांव का जिला का, चिक्कोडी तालुका का अब वो जिला बन जाए। ये तो कई सालों से अब ये आंदोलन चलता ही रहा है, मगर अब तक जिला नहीं बन पा रहा। अब यहाँ पर स्वामी जी एक प्रेस मीट में ये कहते हैं ताकि इस जिला के लिए तो जिला बनना ज़रूरी है, ताकि ये जिला के बराबर ही है, मगर ऐसे बहुत सारे लीडरों ने आकर चले गए। अब यहाँ पर महास्वामी जी का ये कहना है ताकि ये चिक्कोडी तालुक अब जिला बनने के लिए यहाँ पर कहते रहे हैं प्रेस मीट में, मगर कई सालों से तो लड़ रहे हैं, मगर आखिर जिला बनने के लिए इसकी सोच क्यों नहीं है। अब तो यहाँ पर बहुत सारे मनवी पत्र भी दे चुके हैं, मगर जिला बनने के लिए अब यहाँ पर प्रेस मीट रखकर, अब यहाँ पर बाहर आकर हाथ में तस्वीरें लेकर एक आंदोलन करते हैं ताकि वो नाइंसाफी हो गई है, उस पर इंसाफ चाहिए और चिक्कोडी तालुका अब जिला बन जाए। तो इस पर यहाँ पर एक आंदोलन भी होता है और एक प्रेस मीट भी होता है। आइए देखेंगे एक रिपोर्ट में। ಇದು 30 ವರ್ಷದ ಹೋರಾಟ ಇದೆ. ಇದರ ಸಲುವಾಗಿ ನಮ್ಮ ಭಾಗದ ಅನೇಕ ಹಿರಿಯರು, ಸ್ವಾಮೀಜಿಯವರು ಪ್ರತಿಭಟನೆ, ಉಪವಾಸ, ಸತ್ಯಾಗ್ರಹಗಳನ್ನು ಮಾಡಿ ಅವರು ಇವತ್ತು ಲಿಂಗೈಕ್ಯರಾಗಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದಿದೆ. ಅವರ ಕನಸು, ನಮ್ಮ ಎಲ್ಲರ ಕನಸು ನನಸಾಗಬೇಕು ಅಂತಂದ್ರೆ ಈ ಬರುವ ಅಕ್ಟೋಬರ್ 2 ಗಾಂಧಿ ಜಯಂತಿ ದಿವಸ ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ನಾವು ಈ ಸಂದರ್ಭ ಮಾಡಲಾಗ್ತದೆ. ಬಹಳಷ್ಟು ಉಪವಾಸ, ಪ್ರತಿಭಟನೆ, ಪಾದಯಾತ್ರೆ ಇವೆಲ್ಲವನ್ನು ನಾವು ಚಿಕ್ಕೋಡಿ ಭಾಗದ ಎಲ್ಲ ರೈತ ಸಂಘಟನೆಯವರು ಮತ್ತು ಪದಾಧಿಕಾರಿಗಳು ಎಲ್ಲ ಹಳ್ಳಿ ಜನ ಸೇರ್ಕೊಂಡು ಬಹಳಷ್ಟು ನಾವು ಮಾಡಿದೆವು. ಇವೆಲ್ಲ ಸರ್ಕಾರದ ಮಟ್ಟದಲ್ಲಿ ಹೋಗಿ ಮುಟ್ಟಿದಾವ. ಸ್ವತಃ ನಾವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲು ಮುಖ್ಯಮಂತ್ರಿ ಇದ್ದಾಗ ಚಿಕ್ಕೋಡಿ ಎಲ್ಲ ಪದಾಧಿಕಾರಿಗಳು, ಹೋರಾಟ ಸಮಿತಿ ಎಲ್ಲ ಪದಾಧಿಕಾರಿಗಳು ಹೋದಾಗ ನಿಮ್ಮ ಭಾಗದ ಶಾಸಕರು ಎಲ್ಲರೂ ಒಕ್ಕೋರ್ಲಿಂದ ಒಪ್ಕೊಂಡ್ರೆ ಇವತ್ತು ನಾನು ಜಿಲ್ಲಾ ಘೋಷಣೆ ಮಾಡ್ತಾನೋ ಅಂತಂದು ಸಿದ್ದರಾಮಯ್ಯ ಅವಾಗ ಹೇಳಿದ್ರ, ಮೊದಲು ಮುಖ್ಯಮಂತ್ರಿ ಆಗಿದ್ದಾಗ. ಅದ್ರ ಮತ್ತೆ ಇವತ್ತು ನಾವು 4-5 ವರ್ಷ ಮತ್ತೆ ಹೋದ್ರು, ಆದ್ರೂ ಜಿಲ್ಲಾ ಆಗಿಲ್ಲ. ಗೋಕಾಕದವರು ಕೂಡ ಜಿಲ್ಲಾ ಹೋರಾಟ ಸಮಿತಿಯವರು, ಅವರು ಕೂಡ ಮೇಲಿನ ಮೇಲೆ ಪ್ರತಿಭಟನೆ, ಸತ್ಯಾಗ್ರಹ, ಮನವಿ ಕೊಡ್ತಕ್ಕಂಥದ್ದು ನಾವು ಪೇಪರ್ದಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿನೂ ಕೂಡ ಸಂಪಾದನಾ ಮಠ ಸ್ವಾಮಿಗಳ ಅಲ್ಲೊಂದು ಸಂಪಾದನಾ ಮಠ ಇದೆ ಗೋಕಾಕದಲ್ಲಿ, ಅವರು ಆ ಪ್ರತಿಭಟನೆ ಹೋರಾಟ ನೇತೃತ್ವ ವಹಿಸಿದ್ದಾರೆ. ಇದು ನಮ್ಮದು ಸಂಪಾದನಾ ಮಠನ, ಇದು ನಾವಿಲ್ಲಿ ನೇತೃತ್ವ ವಹಿಸ್ಕೊಂಡಿದ್ದೀವಿ. ನಮ್ಮ ಉದ್ದೇಶ ಅದು ಆಗಲಿ, ನಾವು ಗೋಕಾಕನೂ ಜಿಲ್ಲಾ ಆಗಲಿ, ನಮ್ಮದು ಜಿಲ್ಲಾ ಆಗಲಿ. ಮತ್ತು ಗೋಕಾಕದವರೇನೆ ಜಿಲ್ಲಾ ಇವತ್ತು ಉಸ್ತುವಾರಿ ಸಚಿವರಾದ ಜಾರಕಿಹೊಳಿ ಅವರು ಕೂಡ ಮನಸ್ಸು ಮಾಡಬೇಕು. ಅದಕ್ಕಾಗಿ ಈ ಹಿಂದಿನ ಹೋರಾಟಗಳು, ಪ್ರತಿಭಟನೆಗಳು ಮಾತ್ರ ನಾವು ಅದನ್ನ ಮಾಡೋದು ಬೇಡ. ಈಗ ಏನು ಇಲ್ಲಿ ತಕ್ಕ ಅವರೆಲ್ಲರೂ ನೋಡಿದಾರೆ, ಇಲ್ಲಿ ಸಮಸ್ಯೆಗಳನ್ನ ಗೊತ್ತದೆ. ಅಥಣಿ ತಾಲೂಕಾ, ಕಾಗವಾಡ ತಾಲೂಕಾ, ರಾಯಬಾಗ ತಾಲೂಕಾ, ಕುಡ್ಚಿ ತಾಲೂಕು ಇರತಕ್ಕಂಥ ಅನೇಕ ಸಮಸ್ಯೆಗಳು ಬಗೆಹರಬೇಕಂದ್ರೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು. ಇಷ್ಟಾಗಲೇ ನಮ್ಮ ಚಿಕ್ಕೋಡಿಯಲ್ಲಿ ಎಲ್ಲ ಆಫೀಸ್ಗಳು ಬಂದಾವೆ, ಈಗಾಗಲೇ ಎಲ್ಲ ಆಫೀಸ್ಗಳು ಆಗಿದಾವೆ. DC 1 SP ಆಫೀಸ್ ಒಂದು ಆದ್ರೆ ಮುಗಿದು ಜಿಲ್ಲಾ ನ್ಯಾಯಾಲಯ ಆಗಿದೆ. ಆಮೇಲೆ ಮತ್ತೆ KSRTC ಶಿಕ್ಷಣ ಮತ್ತು DDPO, DDPI ಎಲ್ಲ ಆಫೀಸ್ಗಳು ನಮ್ಮ ಚಿಕ್ಕೋಡಿಯಲ್ಲಿ ಈಗಾಗಲೇ ಕೆಲಸ ನಿರ್ವಹಿಸುತ್ತಿದ್ದಾವೆ. SP ಆಫೀಸ್ ಒಂದು, DC ಆಫೀಸ್ 2 ಆಫೀಸ್ ಅವ್ರಿಗೆ ಬಂದ್ರೆ ಮುಗಿದ ಜಿಲ್ಲಾ ಕೆಲಸವಾಗ್ತದೆ. ಆದರೆ ಸರ್ಕಾರ ಘೋಷಣೆ ಮಾಡ್ಬೇಕು, ಶೈಕ್ಷಣಿಕ ಜಿಲ್ಲೆ ಅಂತಕ್ಕಂಥದ್ದು ಭಾಳ ಸಾಧ್ಯ ಘೋಷಣೆ ಮಾಡಿ, ಆದರೆ ಕಂದಾಯ ಜಿಲ್ಲಾ ಆಗಬೇಕು ಅಂತಕ್ಕಂಥ ಇಚ್ಛೆ ನಮ್ಮೆಲ್ಲದೆ ಮತ್ತು ಜನರ ಸಲುವಾಗಿದೆ. ಇದು ಏನು ನಮ್ಮ ಭಾಗ ಜನರಿಗೆ ಬೆಳಗಾವಿ ಹೋಗಿ ಬರ್ಲಿಕ್ಕೆ ಬಹಳ ತೊಂದರೆ ಆಗಿದ್ದರಿಂದ ಘೋಷಣೆ ಆಗಬೇಕು. ಅಕ್ಟೋಬರ್ 2 ಒಂದು ಲೈನ್ ಕೊಡೋಣ ಅವರಿಗೆ. ಅಕ್ಟೋಬರ್ 2 ದಿವಸ ಗಾಂಧಿ ಜಯಂತಿ ದಿವಸ ಗಾಂಧಿ ಅವರು ಅಹಿಂಸಾತ್ಮಕ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟಾರ. ಹಿಂಸೆ ಮಾಡಿಲ್ಲ ಅವರು. ನಾವು 30 ವರ್ಷ ಏನು ಹಿಂಸೆ ಮಾಡಿಲ್ಲ. ಯಾರಿಗೂ ತೊಂದರೆ ಆಗಲಾರ್ದಂಗೆ ಉಪವಾಸ, ಪಲ್ಯದ ಪ್ರತಿಭಟನೆ, ಯಾರು ವ್ಯಾಪಾರಸ್ಥರಿಗೆ, ಸಾರ್ವಜನಿಕರಿಗೆ, ನೌಕರ ತೊಂದರೆ ಆಗಲಾರ್ದಂಗೆ ನಾವು ಜಿಲ್ಲಾ ವಾರ್ಡ್ ಸಮಿತಿಯವರು
ಇಲ್ಲಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಗಾಂಧಿಯವರಿಗೆ ಅಹಿಂಸಾತ್ಮಕವಾಗಿ ಹೋರಾಟ ಮಾಡಿ ದೇಶಕ್ಕೆ ಕೊಟ್ಟರು. ನಾವು ಕೂಡ ಅಹಿಂಸಾತ್ಮಕವಾಗಿಯೇ ಶಾಂತ ರೀತಿಯಿಂದ ಹೋರಾಟ ಪ್ರತಿಭಟನೆ ಮಾಡಿ ನಮ್ಮ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಮಾಡ್ಕೊಳ್ಳೋಣ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ತಾವೆಲ್ಲ ಬಹಳಷ್ಟು ಹಳ್ಳಿಯಿಂದ ಆಗಮಿಸಿದಿರಿ. ಇದೇ ನಡೀತಕ್ಕಂಥ ಇನ್ನ ಬರ್ತಕ್ಕಂತಹ ನಿರ್ಮಾಣಗಳಲ್ಲಿ ಮತ್ತೊಮ್ಮೆ ನಾವು ಈ ಮುಖ್ಯಮಂತ್ರಿಗಳಲ್ಲಿ ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರ ಕಡೆ ಮತ್ತೆ ನಾವು ಹೋಗಿ ಮತ್ತೊಂದು ಮನೆ ಕೊಡೋರ್ದೀವಿ. ಅದನ್ನ ಕೊಟ್ಟು ಮುಖ್ಯಮಂತ್ರಿಗಳು ಕೊಡ್ತೀವಿ. ಆಮೇಲೆ ಮತ್ತೆ ಇಲ್ಲೇ ಅಕ್ಟೋಬರ್ 2 ತನಕ ನಾವು ಸ್ವಲ್ಪ ಅವ್ರಿಗೆ ಸಮಯ ಕೊಡೋಣ. ಆ ಘೋಷಣೆ ಆತಂದ್ರೆ ನಾವು ಇಲ್ಲಿ ನಮ್ಮ ಹಿಂದಿನ ಹಿರಿಯಾಗಿರ್ತಕ್ಕಂಥ ಪೂಜ್ಯ ಲಿಂಗೈಕ್ಯ ಚಿಂತೆ ಯಲ್ಲಪ್ಪರ ಮಹಾಸ್ವಾಮಿಗಳು ಮತ್ತು ನಮ್ಮ ಮಜಲಟ್ಟಿಯ ಬಿ ಆರ್ ಸಂಗಪ್ಪ ಅವರ ನನಸು ಮಾಡೋಣ ಅನ್ನತಕ್ಕಂಥ ಮಾತನ್ನು ಕೂಡ ಹೇಳ್ತಾ, ನೀವೆಲ್ಲರೂ ಬಹಳಷ್ಟು ಅಭಿಮಾನದಿಂದ ಪ್ರೀತಿಯಿಂದ ಬಹಳಷ್ಟು ಹೋರಾಟದಲ್ಲಿ ಪಾಲ್ಗೊಂಡಿದ್ದೀರಿ. ನಿಮ್ಮ ಕನಸು ಕೂಡ ನನಸು ಆಗಬೇಕು ಅಂತಕ್ಕಂಥ ಇಚ್ಛೆಯಿಂದ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೇವೆ. ಇನ್ನು ಮುಂದಿನದಲ್ಲಿ ಮತ್ತೊಮ್ಮೆ ನಾವೆಲ್ಲ ಪದಾಧಿಕಾರಿಗಳು ಮೀಟಿಂಗ್ ಮಾಡಿ ನಾವು ಮುಂದಿನ ಈ ಚಳಿಗಾಲ ಅಧಿವೇಶನದೊಳಗೆ ಮತ್ತೆ ಆಗಲಿಲ್ಲ ಅಂದ್ರೆ ಅಕ್ಟೋಬರ್ 2 ಆಗಲಿಲ್ಲಪ್ಪ ಅಂದ್ರೆ ಚಳಿಗಾಲ ಅಧಿವೇಶನದಲ್ಲಿ ಮತ್ತೆ ಏನ್ ಮಾಡೋಣ ಅನ್ನೋದನ್ನ ಚರ್ಚೆ ಮಾಡಿ ನಾವು ಮುಂದೆ ನಿಮಗೆ ತಿಳಿಸ್ತೀವಿ ಅಂತ ಮಾತನ್ನ ಹೇಳ್ತಾ 2 ಮಾತಿಗೆ ವಿರಾಮ. ನಾವೇನು ಹೋರಾಟ ಚಾಲೂ ಮಾಡಿದ್ದೆವು, ಸೈಕಲ್ ಮ್ಯಾಗ ಹೋರಾಟ ಚಾಲೂ ಮಾಡಿದ್ವಿ. 28-30 ವರ್ಷ ಆಗಿರ್ಬೇಕು. ಸರ್ಕಲ್ದಾಗ ಬಂದು ಸೈಕಲ್ ಮ್ಯಾಗ ಹೋರಾಟ ಮಾಡಿದ್ವಿ. ಹೆಂಡ ಹಚ್ಕೊಂಡು ಜಿಲ್ಲಾ ಬೇಕು, ಚಿಕ್ಕೋಡಿ ಜಿಲ್ಲಾ ಬೇಕು. ಅದು ಯಾಕೆ ನಮಗೆ ಬತ್ತಪ್ಪ ಅಂದ್ರೆ ಜಯಂತ್ ಪಾಟೀಲ್ ಸಾಹೇಬ್ರ ಚಿಕ್ಕೋಡಿ ಜಿಲ್ಲಾ ಡಿಕ್ಲೇರ್ ಮಾಡಿದ್ರು, ತುತ್ತು ಕೊಟ್ಟರು ಮತ್ತು ಕಸ್ಕೊಂಡು ಬಿಟ್ರು. ಅದನ್ನು ವಾಪಸ್ ಕಸ್ಕೊಳ್ಳೋಣ ನಾವು ಹೋರಾಟ ಚಾಲೂ ಮಾಡಿದ್ವಿ. ಈ ಕ್ಯೂಡ್ ವಕೀಲರ, ಬಾಳಾಸಾಹೇಬ್ ವಡ್ಡರ, ಮತ್ತು ಈಗ ಭಾಳ ಜನ ಈಗ ಹಕ್ಯಾವಳ ಸಾಹೇಬ್ರಾಗಲಿ, ಕಟ್ಟಿಮನಿ ಸಾಹೇಬ್ರ, ವಡ್ಡರ್ ಸಾಹೇಬ್ರ, ಭಾಳ ಜನ ಅಲ್ಲ, M.E. ಶೆಟ್ಟಿ ವಕೀಲರ, ಹಿರಿಯ ವಕೀಲರ, ಅವರು ಹೋರಾಟದಾಗಿದ್ದರು. ಯಾರಿಲ್ಲ ಅನ್ನಂಗಿಲ್ಲ. ಚಿಂಚಣಿ ಅಜ್ಜಗಳು ಚಿಕ್ಕೋಡಿ ಅಜ್ಜಗಳಂತೂ ಜೋಡಿ ಹತ್ತಿದ್ದಂಗ ಅವ್ರ ಪಾಪ ಯಾವಾಗ ನಾವು ಫೋನ್ ಮಾಡಿದಾಗ ಹಜರ್ ಇಷ್ಟು ಸಹಕಾರ ಕೊಟ್ಟಿದ್ರು. ಎಲ್ಲ ಇದಕ್ಕೆ ಜಿಲ್ಲಾ ಆದ್ರೆ ಕ್ರೆಡಿಟ್ ನಾವು ಅಜ್ಜಗಳಿಗೆ ಕೊಡ್ಬೇಕು. ಆದರೆ ಒಬ್ಬ ಅಜ್ಜಗಳು ನೀವು ಕಳ್ಕೊಂಡಿವ ದುಃಖ ಅನಿಸ್ತೈತಿ. ಆದ್ರೂ ನಾವು ಎಲ್ಲ ಸರ್ವಸ್ವ ಇವ್ರ ಪಾದದಾಗ ನಾವು ಕಂಡಿದ್ದೆವು. ಸಂಪಾದನಾ ಮಹಾಸ್ವಾಮೀಜಿಗಳ ನೇತೃತ್ವದೊಳಗೆ ಜಿಲ್ಲಾ ಆಗಬೇಕು. ಕೇಂದ್ರ ಸರ್ಕಾರ 31 ಒಳಗೆ ಮಾಡ್ಬೇಕಂತೇಳಿ ಈಗ ಡೆಡ್ಲೈನ್ ಕೊಟ್ಟಿತ್ತು. ಅದ್ರೊಳಗೆ ನೀವಂತಿ ತಾಲೂಕಾ ವಿಭಜನೆ, ಜಿಲ್ಲಾ ವಿಭಜನೆ ಮಾಡ್ಕೊಡ್ರಿ. ಅದ್ರೊಳಗೆ ಅದರ ನಂತರ ನಿಮ್ಗೆ ಅವಕಾಶ ಇಲ್ಲ ಅಂತೇಳಿ ಅವ್ರು ಹೇಳಿದರು. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದರು. ಈಗ ನಮ್ಮ ಚಿಕ್ಕೋಡಿ ಜಿಲ್ಲೆ ಪರವಾಗಿ ಈಗಾಗಲೇ ಅಲ್ಲಿ ಬ್ಯಾಟಿಂಗ್ ಮಾಡಿದವರು ಯಾರಪ್ಪ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬ್ಯಾಟಿಂಗ್ ಮಾಡಿದರು, ಸತೀಶ್ ಜಾರಕಿಹೊಳಿ ಮಾಡಿದರು, ಪ್ರಕಾಶ್ ಹುಕ್ಕೇರಿ ಸಾಹೇಬ್ ಮಾಡಿದರು, ಜೊಲ್ಲೆ ಅಕ್ಕಗಳು ಮಾಡಿದರು, ಮಹೇಂದ್ರ ತಮ್ಮಣ್ಣವ್ರು ಮಾಡಿದರು, ಸಾಕಷ್ಟು ಜನಪ್ರತಿನಿಧಿಗಳು ಮಾಡಿದರು. ಇನ್ನು ಕೆಲವೊಂದು ಮಂದಿ ಮೌನ ಇದಾರೆ ರೀ. ಅವ್ರು ಯಾಕೆ ಮೌನ ಇದಾರೋ ದೇವ್ರಿಗೆ ಗೊತ್ತಾ. ಮತ್ತು ಯಾರೇ ಒಬ್ಬರು ದೊಡ್ಡ ಮನುಷ್ಯ ಅಂತಿದ್ದಕ್ಕೆ ಕಂಟಕ ಅದ ಚಿಕ್ಕೋಡಿ ಜಿಲ್ಲಾ ಮಾಡಕ್ಕೆ ಒಬ್ಬ ಮನುಷ್ಯ ಕಂಟಕ ಅದನ್ನು ಅದು ಬರೋ ದಿವ್ಸನಾಗ ಅದು ಯಾರು ನಾವು ಕ್ಲಿಯರ್ ಮಾಡ್ಬೋದು. ಆದರೆ ಒಬ್ಬ ಮನುಷ್ಯ ಕಂಟಕ ಇದ್ದ ಕಾರಣ ನಮಗೆ ವಿಘ್ನ ಬರಕೈತಿ. ಚಲೋ ಕೆಲಸ ಮಾಡ್ಬೇಕಾದ್ರೆ ಒಬ್ಬ ಕಂಟಕ ಬೇಕಾದ್ರೆ ಚಲೋ ಕೆಲಸ ಆಗಂಗಿಲ್ಲ. ಕೆಟ್ಟ ಕೆಲಸ ಏನೈತಿ ಯಾರಿಲ್ಲಾದ್ರೂ ಆಗಿಬಿಟ್ಟಿರ್ತಾವೆ. ಅದಕ್ಕೆ ಅಡ್ಡಗಾಲ ಹಾಕದವ್ರು. ಈಗ ಗೋಕಾಕದವ್ರಿಗೂ ಚಳ್ಳೆ ಹಣ್ಣು ತಿನ್ಸೋದು, ನಮಗೂ ಚಳ್ಳೆ ಹಣ್ಣು ತಿನ್ಸೋದು. ನಮಗೆ ಗೋಕಾಕ್ ಜಿಲ್ಲಾ ಆದರೆ ನಮ್ಮದೇನು ಇದಿಲ್ಲ, ನಮ್ಗೆ ಅಬ್ಜೆಕ್ಷನ್ ಇಲ್ಲ. ಮತ್ತು ನಮ್ಮ ಜಿಲ್ಲಾ ಆದ್ರೂ ಅದು ಅಬ್ಜೆಕ್ಷನ್ ಇಲ್ಲ. ಅದಕ್ಕೆ 2 ಜಿಲ್ಲಾ ನಾವು ಡಿಕ್ಲೇರ್ ಮಾಡಿದ್ರೆ ಈಗಾಗಲೇ ಹೇಳಿದ್ದೀವಿ. ಅವ್ರಿಗೂ ಆಗಲಿ ನಮ್ಮದು ಆಗಲಿ ನಮ್ದು ಅವ್ರು ಮಾಡಬೇಕಂತ ಏನು ವಿಚಾರ ಇಲ್ಲ. ಅದಕ್ಕೆ ಜಾರಕಿಹೊಳಿ ಸಾಹೇಬ್ರ ಏನ್ರಿ ಕೂಡಲೇ ಜಾರಕಿಹೊಳಿ ಈಗ ನಮ್ಮ ಬೆಳಗಾವಿ ಜಿಲ್ಲಾದಾಗ ಸಚಿವರಂತ ಜಾರಕಿಹೊಳಿ ಸಾಹೇಬ್ರ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರು ಅದಾರು. ಇವರಿಬ್ಬರು ಮನಸ್ಸು ಮಾಡಿದ್ರೆ ಆಗಿನಾಗ ಜಿಲ್ಲಾ ಆಗ್ತೈತಿ. ಮತ್ತು ಈಗ ಸದ್ಯ ಅಧಿವೇಶನ ನಡೆದಿ, ಅಧಿವೇಶನದೊಳಗೆ ಏನೈತಿ ಚಿಕ್ಕೋಡಿ ಜಿಲ್ಲಾ ಡಿಕ್ಲೇರ್, ಚಿಕ್ಕೋಡಿ ಮತ್ತು ಗೋಕಾಕ್ 2 ಮಾಡಲಿ, ನಮ್ದು ತಕರಲ್ಲ. ಕೂಡಲೇ ಜಿಲ್ಲಾ ಡಿಕ್ಲೇರ್ ಮಾಡಿ ನಮ್ದೇನು ಇಷ್ಟು ಹೋರಾಟ ಐತಿ, ಹೋರಾಟಕ್ಕೆ ಫಲ ಸಿಗಲಿ ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲ ಮತ್ತು ಉತ್ತರ ಕರ್ನಾಟಕ ಅಭಿವೃದ್ಧಿನೂ ವಿಚಾರವಾಗಿ ಅವರು ಮಾತಾಡ್ಬೇಕಾಯ್ತು, ಮಾತಾಡಿಲ್ಲ. ಇದನ್ನ ನಾವು ಖಂಡಿಸ್ತೇವೆ. ಇನ್ನು 1-2 ದಿವಸ ಐತಿ, ಇನ್ನಾದ್ರೂ ಕೂಡ ಅವರ ಈ ಭಾಗದ ಶಾಸಕರು ಸದನದಾಗ ಧ್ವನಿ ಎತ್ತಬೇಕು. ಈ ಭಾಗದ ಬಗ್ಗೆ, ಜಿಲ್ಲಾ ಬಗ್ಗೆ ಚರ್ಚೆ ಆಗಬೇಕು ಅಂತ ನಾವು ಈ ವೇದಿಕೆ ಮುಖಾಂತರ ಒತ್ತಾಯ ಮಾಡ್ತೀವಿ. ಮತ್ತು ಕೇಂದ್ರ ಸರ್ಕಾರ ಕೂಡ ಅವ್ರಿಗೆ ಡೆಡ್ಲೈನ್ ಕೊಟ್ಟಿತ್ತು ಸರ್ಕಾರಕ್ಕೆ. ಅಧಿಕೃತವಾಗಿ ಸುತ್ತೋಲೆ ಮುಖಾಂತರ ಅವ್ರಿಗೆ ನೋಟಿಸ್ ಕೊಡೋದಾಗ್ಲಿ ಮತ್ತೊಂದಾಗ್ಲಿ ಹೇಳಿದ್ರು. ಇವತ್ತಿನವರೆಗೆ ಕರ್ನಾಟಕ ಸರ್ಕಾರ ಆಗಲಿ, ರಾಜ್ಯದ ಜನಪ್ರತಿನಿಧಿ ಆಗಲಿ ಆ ಸುತ್ತೋಲೆ ಬಗ್ಗೆ ಒಬ್ಬರು ಕೂಡ ಇವತ್ತಿನವರೆಗೂ ಮಾತಾಡಿಲ್ಲ. ಅದನ್ನ ಈ ಭಾಗದ ಶಾಸಕರು, ವಿರೋಧ ಪಕ್ಷ ನಾಯಕರು ಸರ್ಕಾರಕ್ಕೆ ಕೇಳುವಂಥದ್ದಾಗಬೇಕು. ಕೇಂದ್ರ ಸರ್ಕಾರ ಕೊಟ್ಟಂಥ ಸುತ್ತೋಲೆ ಬಗ್ಗೆ ಸರ್ಕಾರ ಏನು ಉತ್ತರ ಕೊಡ್ತೈತೆ ಅನ್ನೋದ ಸ್ಪಷ್ಟವಾಗಿ ಸರ್ಕಾರ ನಿಲುವು ಏನು ಅನ್ನೋದ ಹೇಳುವಂಥದ್ದಾಗಬೇಕಂತ ನಾ ವಿರೋಧ ಪಕ್ಷದವ್ರಿಗೆ ಅಲ್ಲಿ ಸದನದಾಗ ನೀವು ಕೇಳ್ರಿ ಅನ್ನೋದು ಒತ್ತಾಯ ಮಾಡ್ತೀವಿ. ಆದಷ್ಟು ಬೇಗ ಆ ಡೆಡ್ಲೈನ್ ಇರ್ಬೋದು,
ಈಗ ಜಿಲ್ಲಾ ವಿಭಜನೆ ಅಭಿವೃದ್ಧಿ ದೃಷ್ಟಿಯಿಂದ ಇರ್ಬೋದು, ಮತ್ತೊಂದು ದೃಷ್ಟಿಯಿಂದ ಇರ್ಬೋದು, ನಾವು ಕಳೆದ 30 ವರ್ಷದಿಂದ ಈ ಭಾಗದ ಜನ ನಾವೆಲ್ಲ ಹಿರಿಯರು ಕೂಡಿ ಅಜ್ಜಗಳು ನಿಂತದಾಗ ಹೋರಾಟ ಮಾಡ್ಕೊತ ಬಂದೀವಿ. ದಯಮಾಡಿ ತಾವು ಅದನ್ನ ಪರಿಗಣಿಸಿ ಆದಷ್ಟು ಬೇಗ ವಿಭಜನೆ ಮಾಡ್ರಿ, ಚಿಕ್ಕೋಡಿ ಜಿಲ್ಲಾ ಮಾಡ್ರಂತ ಈ ಅಜ್ಜಗಳ ನೇತೃತ್ವ ಈ ಸಭೆ ನೇತೃತ್ವ ವಹಿಸಿದ ಅವ್ರ ಮುಖಾಂತರ ನಾವು ಸರ್ಕಾರಕ್ಕೆ ಹೇಳ ಇಷ್ಟಪಡ್ತೀವಿ.